ಹಿಡಿದು ವೇದಿಕೆಗೆ ಬರಮಾಡಿಕೊಂಡು ಈಗ ವೇದಿಕೆ ಮೇಲೆ ಇರುವ ಎಲ್ಲ ಪೂಜ್ಯರು ಜೊತೆಗೆ ಉಪಸ್ಥಿತರಿರುವ ನಾವೆಲ್ಲರೂ ಇದೀಗ ಕನ್ನಡಿ ಶ್ರೀಗಳಿಗೆ ಬಸವ ಕಲ್ಯಾಣ ಪ್ರವೇಶ ನಿಷೇಧಿಸಿ ಪ್ರತಿಭಟನೆ ಭಿತ್ತಿಪತ್ರ ಬಿಡುಗಡೆಯಿಂದ ವೇದಿಕೆ ಮೇಲೆ ನೆರವೇರಿಸಲಾಗುತ್ತದೆ. ಇವತ್ತು ಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಬಸವಣ್ಣನವರಿಗೆ, ಎಲ್ಲರೂ ಎತ್ತಿನ ಕೂತ್ಕೊಳ್ಳಿ. ಒಂದು 8 ಜನ ಇಲ್ಲಿ ಬರ್ರಿ. ಎಲ್ಲರ ಎತ್ತಿನ ತಗೊಂಡು ಎರಡೂ ಕೈಗಳಿಂದ ಗುರು ಬಸವಣ್ಣರು ಜಯಘೋಷ ಮಾಡಬೇಕು. ಆ ನಂತರದಲ್ಲಿ ಒಂದು ಕೈಯಿಂದ ಕನ್ನೇರಿ ಸ್ವಾಮಿಗಳಿಗೆ ಧಿಕ್ಕಾರ ಮಾಡಬೇಕು. ಮಕ್ಕಳೆಲ್ಲ ಕೂಡು, ಮಕ್ಕಳು ಕೂಡು. ಆತ್ಮೀಯ ಶರಣ ಬಂಧುಗಳೇ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವ ತಂದೆಯ ಸಂತತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಸಹಿತ ಇವತ್ತು ನೋವನ್ನ ಉಂಟು ಮಾಡಿ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಬಸವ ಕಲ್ಯಾಣಕ್ಕೆ ಆಗಮಿಸಬೇಕಂತಕ್ಕಂಥ ಒಂದು ವ್ಯಕ್ತಿಯನ್ನ ನಾವು ಯಾವುದೇ ಕಾರಣಕ್ಕೆ ಬಸವ ಕಲ್ಯಾಣಕ್ಕೆ ಬಿಡಬಾರದು ಅಂತಕ್ಕಂಥ ಒಂದು ಜಯಘೋಷವನ್ನ ನಾವು ಘೋಷವನ್ನ ಮಾಡೋಣ. ವಿಶ್ವಗುರು ಬಸವಣ್ಣನವರಿಗೆ, ಮನುಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, ಮಹಾಮಾನವತಾವಾದಿ ಗುರು ಬಸವಣ್ಣನವರಿಗೆ, ಮನುಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, ಶ್ರೀ ಕುಲೋದ್ಧಾರಕ ಗುರು ಬಸವಣ್ಣನವರಿಗೆ, 770 ಅಮರ ಗಣಗಳಿಗೆ, ಶರಣರ ಸತ್ಯ ಸಂಕಲ್ಪಕ್ಕೆ, ಕನ್ನೇರಿ ಸ್ವಾಮಿಗಳಿಗೆ ಬಸವ ಕಲ್ಯಾಣ ಪ್ರವೇಶ ಮಾಡಲು ಬಿಡುವುದಿಲ್ಲ. ಬಸವ ತಾಲಿಬಾನಿಗಳಿಂದ ಕನ್ನೇರಿ ಸ್ವಾಮಿಗಳಿಗೆ ಬಸವ ಕಲ್ಯಾಣ ಪ್ರವೇಶಕ್ಕೆ ಬಿಡುವುದಿಲ್ಲ. ಬಸವ ಕಲ್ಯಾಣ ಪ್ರವೇಶ ಮಾಡಲು ಕನ್ನೇರಿ ಸ್ವಾಮಿಗಳಿಗೆ ಬಿಡುವುದಿಲ್ಲ. ಧಿಕ್ಕಾರ 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 ಧಿಕ್ಕಾರ. ಬಸವ ತಾಲಿಬಾನಿಗಳೆಂದು ನಮ್ಮ ಪೂಜ್ಯರಿಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ ಕನ್ನೇರಿ ಸ್ವಾಮಿಗಳಿಗೆ ಧಿಕ್ಕಾರ 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 ಧಿಕ್ಕಾರ. ಪವಿತ್ರ ಭೂಮಿ ಶರಣ ಭೂಮಿ ಬಸವ ಕಲ್ಯಾಣ ಪ್ರವೇಶ ಮಾಡಲು ಕನ್ನೇರಿ ಸ್ವಾಮಿಗಳಿಗೆ ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಕನ್ನೇರಿ ಸ್ವಾಮಿಗಳಿಗೆ ಜಯ.